ಹಾಯ್ ಫ್ರೆಂಡ್ಸ್. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಮೆಜೆಸ್ಟಿಕ್ಕಿಂದ ಬಸ್ ಹತ್ಕೊಂಡು ಮಂತ್ರಾಲಯದ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನು ಇದು ಜಸ್ಟ್ ನೆಲಮಂಗಲ ಬಿಟ್ಟಿದ್ದೀವಿ ಈಗ ಜಸ್ಟು. ಇದು ನೈಟ್ ಆಲ್ರೆಡಿ ಇದು ನಾವು ಹತ್ತತ್ರ ಚಿತ್ರದುರ್ಗ ಅದೆಲ್ಲ ಬಿಟ್ಟು ಮುಂದೆ ಹೋಗಿದ್ವಿ ಹತ್ರ ನೈಟು. ಬೆಳಗ್ಗೆ ಮತ್ತು ಫಸ್ಟ್ ಹೋಗಿದ್ದು ಮೆಜೆಸ್ಟಿಕ್ಕಿಂದ ನಾವು ಹೋಗಿದ್ದು ಬಳ್ಳಾರಿಗೆ. ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ಬೇಕಾಯಿತು, ಬಟ್ ನಮ್ಗೆ ಅದೆಲ್ಲ ಗೊತ್ತಾಗಿರಲಿಲ್ಲ. ಸೊ ಅಲ್ಲಿಂದ ಬಂದು ಇವಾಗ ಬಳ್ಳಾರಿಲಿ ಇಳಿದಿದ್ದೀವಿ. ಬಳ್ಳಾರಿಲಿ ಬಸ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಆಗೋಯಿತು. ಆಲ್ಮೋಸ್ಟ್ 11:15 ನಮಗೆ ರಾಯಚೂರಿಗೆ ಬಸ್ ಸಿಕ್ಕಿದ್ದು. ಆಮೇಲೆ ರಾಯಚೂರಿಗೆ ಬಸ್ ಸಿಕ್ತು. ರಾಯಚೂರಿಂದ ಬಸ್ ಹತ್ಕೊಂಡು ಹೋದ್ವಿ. ಇವಾಗ ಮಂತ್ರಾಲಯಕ್ಕೆ ಆಟೋದಲ್ಲಿ ನಾವು ಹೋಗ್ತಾ ಇದ್ದೀವಿ. ನೋಡಿ, ಇದು ರಾಯರ ಮಠಕ್ಕೆ ಹೋಗಬೇಕಾದ್ರೆ ಸಿಗೋಂಥ ಒಂದು ಬ್ರಿಡ್ಜು. ಬೆಳಗ್ಗಿನ ಜಾವ ಇದು ಒಂದು 6:30 ಆಗಿತ್ತು. ಅವಾಗ ಹೋಗ್ತಾ ಇದ್ವಿ. ಅಲ್ಲಿಂದ ಹೋಗ್ಬಿಟ್ಟು ನಾವು ರೂಮ್ ಮಾಡಿದ್ವಿ. 1000 ರೂಪೀಸ್ ರೂಮಿಗೆ. ಒಂದು 6 ಮೆಂಬರ್ಸ್ ಇದ್ವಿ. 1000 ರೂಪೀಸ್ ಕೊಟ್ಟು ರೂಮ್ ಮಾಡಿದ್ವಿ. ಬಟ್ ಇದು ಮನೆ ಥರ ಫೀಲ್ ಕೊಡ್ತಾಯಿತ್ತು, ಯಾವುದೇ ಥರದ್ದು ಹೋಟೆಲ್ ಅನ್ನೋ ಥರ ಫೀಲ್ ಕೊಡ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿತ್ತು ಹೋಟೆಲ್ ರೂಮು. ಯಾವುದೇ ಥರ ಜನ ಅದು ಇದು ಕ್ರೌಡ್ ಈ ಥರ ಏನಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ವಾಶ್ರೂಮ್ಸ್ ಆಗಿರ್ಬೋದು ಮತ್ತು ರೂಮ್ದು ಇದಾಗಿರ್ಬೋದು ಎಲ್ಲ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ರೂಮ್ ಮಾಡಿದ್ವಿ. ಪರ್ ಹೆಡ್ ಅಲ್ಲ, 1000 ರೂಪೀಸು ಅಷ್ಟೇ. 1200 ಹೇಳಿದ್ರು. ನಾವು ಹಂಗೆ ಬಾಗಿನ ಮಾಡಿಬಿಟ್ಟು 1000 ಕೊಟ್ವಿ. ಚೆನ್ನಾಗಿತ್ತು. ಆಮೇಲೆ ಇವಾಗ ಮಂತ್ರಾಲಯಕ್ಕೆ ಅಂದರೆ ಮಠವನ್ನು ನೋಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ರೂಮಿಂದನೇ ಎಲ್ಲ ಬ್ಯಾಗ್ಸು ಎಲ್ಲ ಅಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಅವಾಗ ಬೆಳಗ್ಗೆ 8:30 ಆಗಿತ್ತು. ಹೋಗ್ತಾ ಇದ್ದೀವಿ. ರಶ್ಶು ಕೂಡ ಅಷ್ಟೊಂದಾಗಿ ರಶ್ ಏನೂ ಇರಲಿಲ್ಲ. ಗುರುವಾರ ವಾರದ ದಿವಸ ಹೋದರೆ ರಶ್ ಇರುತ್ತೆ, ಬಟ್ ಅವತ್ತೇನು ರಶ್ ಅನಿಸ್ಲಿಲ್ಲ ನಮಗೆ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಚೆನ್ನಾಗಿತ್ತು. ಇದು ಮಾತ್ರ ನಂಗೆ ತುಂಬ ವರ್ಷದಿಂದ ಹೋಗ್ಬೇಕಂತ ಚಿಕ್ಕ ವಯಸ್ಸಿಂದನೂ ನಾನು ರಾಯರ ಭಕ್ತಿ, ಅಂದರೆ ರಾಯರು ಅಂದರೆ ನಂಗೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದನೂ. ಅವಾಗಿಂದ ಹೋಗ್ಬೇಕು ಅಂದ್ಕೊಂಡು ಈಗ ಹೋಗಿದ್ದೀನಿ. ಮತ್ತೆ ಹೋಗ್ತಾ ಇರಬೇಕಂತ ಆಸೆ. ರಾಯರು ಕರ್ಸ್ಕೊತಾ ಇರಲಿ. ಮತ್ತು ಎಲ್ಲ ಕ್ಯೂನಲ್ಲಿ ಹೋಗಿ ದರ್ಶನ ಎಲ್ಲ ಮಾಡಿದ್ವಿ. ದರ್ಶನ ಎಲ್ಲ ಮಾಡ್ತಾಯಿದ್ದೀವಿ. ನೋಡಿ, ಜನ ನೋಡ್ತಾ ಇರ್ಬೋದು. ಅಷ್ಟೊಂದು ಕ್ರೌಡ್ ಅಂತ ನನಗಂತೂ ಅನಿಸ್ತಾ ಇರಲಿಲ್ಲ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಅಕ್ಷತೆ ಹಾಕ್ಸ್ಬೋದು. ಅದು ನೋಡಿ, ಈಗ ಬಂದು ತಗೊಂಡು ಹೋಗಿದ್ರೆ ಮತ್ತೆ ಬಂದಿದ್ದೀರಾ. ನಾನು ನೋಡ್ತಾ ಇದ್ದೀನಿ. ನಮ್ಮ ಕಣ್ಗಳು ಜೋಕ್ ಕೊಟ್ಟಿದ್ದಾರೆ. ರಾಯರು ನನಗೂ ಕಣ್ಗಳು ಇಷ್ಟವನ್ನು ಮಾಡೋ ನಿಮ್ಮ ಮನೇಲಿ ಇಟ್ಕೊಳ್ಬೇಕು. ಅಲ್ಲಿ ಹಿಂದೆಗಡೆ 500 ಬೈತಾ ಇದ್ರಲ್ಲ, ಅದು 2 ಸತಿ ಅಕ್ಷರ ಇಸ್ಕೊಳಕ್ಕೆ ಬಂದವ್ರಿಗೆ ಅವರು ಬೈತಾಯಿದ್ರು. 2 ಸತಿ ಏನಕ್ಕೆ ಬರ್ತೀರಾ ಹಾಗೆ ಹಿಂಗೆ ಅಂದ್ಬಿಟ್ಟು. ಅದಾದಮೇಲೆ ಇದು ತುಂಗಭದ್ರಾ ಒಂದು ನದಿಗೆ ಹೋಗ್ತಾ ಇದ್ದೀವಿ. ರಾಯರ ಮಠದ ಹಿಂದೆಗಡೆ ಇರ್ತಕ್ಕಂಥ ತುಂಗಭದ್ರಾ ನದಿಗೆ ತುಂಬ ನೀರು ಸಖತ್ ಜಾಗ. ಗಲೀಜಾಗಿತ್ತು ಸಿಕ್ಕಾಪಟ್ಟೆ. ನಾವಂತೂ ಅಲ್ಲಿ ಸ್ನಾನ ಮಾಡಿಲ್ಲ, ರೂಮ್ ಮಾಡಿದ್ವಿ. ಸಖತ್ ಗಲೀಜಿತ್ತು. ಒಂದು ಕ್ಲೀನ್ನೆಸ್ ಅನ್ನೋದೇ ಇಲ್ಲ. ಎಲ್ಲಲ್ಲೇ ಏನೇನೋ ಗಲೀಜು ಬಿಡಿ, ಅದು ಹೇಳಬಾರ್ದು. ಸಖತ್ ಗಲೀಜಿತ್ತು. ಮತ್ತು ಅದಾದಮೇಲೆ ಈಗ ಊಟಕ್ಕೆ ಅಂತ ಹೋಗ್ತಾ ಇದ್ವಿ. ಅಲ್ಲೂ ಸಹ ಕ್ಯೂನಲ್ಲಿ ಹೋಗಬೇಕಿತ್ತು. ಅದು ಸಹ ತುಂಬ ರಶ್ ಅಂತ ಅನ್ನಿಸ್ಲಿ. ಆಮೇಲೆ ಜನ ಬಂದರು. ಫಸ್ಟ್ ಇವಾಗ ಹೋಗ್ತಾ ಜನ ಇರಲಿಲ್ಲ. ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ವೆಯ್ಟ್ ಮಾಡಿದ್ವಿ. ಆಮೇಲೆ ಇವಾಗ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ನೋಡಿ, ಅಲ್ಲಿ ಜನ ಇಲ್ಲ ಜಾಸ್ತಿ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಯಾವುದೇ ಒಂಚೂರು ವೇಸ್ಟ್ ಮಾಡ್ದಂಗೆ ನಾನು ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು. ನೋಡಿ, ಇದೆ ಪ್ರಸಾದ ಎಲ್ಲ ತಿನ್ಕೊಂಡು ಆ ಕಡೆ ಆ ರಾಯರ ಮಠದ ಅಕ್ಕಪಕ್ಕ ಇರೋ ದೇವಸ್ಥಾನಗಳ ಕೆಲವರು ಹೋಗಿ ಅಭಯ ಆಂಜನೇಯ ದೇವಸ್ಥಾನ ಇಲ್ಲಿಗೆ ಹೋದ್ವಿ. ಫಸ್ಟು 150 ರೂಪಾಯಿ ಆಟೋಗೆ ಕೊಟ್ಟರೆ ಅವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಇದರಿಂದ ಹೋಗಿ ಮತ್ತು ಅಲ್ಲಿಂದ ನಮ್ಮನ್ನ ಕರ್ಕೊಂಡವರು ಇದು ತುಂಗಭದ್ರಾ ಒಂದು ಏಕಶಿಲಾ ಬೃಂದಾವನ ಅಂತ ಇದು ಹೆಸರು, ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲೂ ಸಹ ನೋಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಅಲ್ಲೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ನೀರು ತುಂಬ ಚೆನ್ನಾಗಿತ್ತು. ನಂಗೆ ನೋಡ್ತಾ ಇರೋ ಆಟ ಆಡಬೇಕು ಅನಿಸ್ತಾಯಿತ್ತು, ಬಟ್ ಆಡೋಕ್ಕಾಗಿಲ್ಲ. ನಂಗೆ ನಿಜ ನೀರಲ್ಲೆಲ್ಲ ಆಟ ಆಡಬೇಕಂದ್ರೆ ಸಿಕ್ಕಾಪಟ್ಟೆ ಭಾರಿ ಇಷ್ಟ ನನಗೆ. ಆದರೆ ಆಟಾಡೋಕ್ಕಾಗಿಲ್ಲ. ಏನಂದರೆ
ಮನೇಲಿ ಕರ್ಕೊಂಡೋಗಿರ್ತಾರಲ್ಲ ಬೈತಾ ಇರ್ತಾರೆ, ಅಲ್ಲಿ ಇಲ್ಲಿ ಬಿಡಲ್ಲ. ಚೆನ್ನಾಗಿತ್ತು. ಅದಾದಮೇಲೆ ಮತ್ತೊಂದು ಈ ದೇವಸ್ಥಾನಕ್ಕೆ ಕರ್ಕೊಂಡೋಗಿ, ದೇವಸ್ಥಾನದ ಹೆಸರು ನನಗೆ ಗೊತ್ತಿರೋರು ಕಮೆಂಟ್ ಮಾಡಿ ಯಾರಾದರೂ ನೋಡಿದ್ರೆ. ಇಲ್ಲಿಗೆ ಹೋದ್ವಿ, ಇಲ್ಲೂ ಸಹ ಚೆನ್ನಾಗಿತ್ತು. ಟೋಟಲ್ ಒಂದು 5 ದೇವಸ್ಥಾನಗಳನ್ನು ಏನೋ ತೋರಿಸಿದ್ರು, ಇನ್ನೂ 2 ದೇವಸ್ಥಾನ ತೋರಿಸ್ಬೇಕಿತ್ತು, ತೋರಿಸಿಲ್ಲ, 8 ತೋರಿಸಿದ್ರು. ಅದಾದಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ನಾವು ಬಂದಾಗ ಇದು ಕ್ಲೋಸ್ ಆಗಿತ್ತು, ಗೇಟ್ ಲಾಕ್ ಮಾಡಿದರು. ಅದಕ್ಕೆ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. 4 ಗಂಟೆಗೇನೋ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ನಾವು ರಿಟರ್ನ್ ಬರಬೇಕಿತ್ತಲ್ವ, ಸೊ ಅದಕ್ಕೋಸ್ಕರ ಅದೆಲ್ಲ ನೋಡೋಕ್ಕಾಗಿಲ್ಲ. ಒಟ್ಟು ಮೇಲ್ಗಡೆ ದೇವಸ್ಥಾನದ ಅಲ್ಲಿ ಇದು ದೇವ್ರಿಗೆ ಕೈ ಮುಕ್ಕೊಂಡು ಬಂದ್ವಿ. ಅದಾದಮೇಲೆ ಅದು ಇದು ತೊಗೊಳೋದು ಇದ್ದೇ ಇರುತ್ತಲ್ವ, ಎಲ್ಲಿಗಾದ್ರೂ ಹೋದರೆ ಅದೆಲ್ಲ ತೊಗೊತಾ ಇದ್ವಿ. ಕೆಲವು ಕಡೆ ಬೇಜಾರು ಕೂಡ ಆಯಿತು, ನಮ್ಮವರಿಂದನೇ ಸ್ವಲ್ಪ ಬೇಜಾರಾಯಿತು. ತೊಗೊಂಡ್ವಿ, ಎಲ್ಲ ತೊಗೊಂಡು ಬಂದ್ವಿ. ಫೈನಲಾಗಿ ಶಾಪಿಂಗ್ ಮುಗಿಸ್ಕೊಂಡ್ವಿ. ಚಿಕ್ಕ ಐಟಮ್ಸ್ ಏನು ದೊಡ್ಡದಿಲ್ಲ, ಚಿಕ್ಕದೆಲ್ಲ ತೊಗೊಂಡು ಫೈನಲಿ ಬಂದ್ವಿ. ಅಲ್ಲಿಂದ ಬಂದು ಮತ್ತಿನ್ನೆಲ್ಲೂ ಹೋಗಿಲ್ಲ, ಸೀದಾ ನಾವು ವಾಪಸ್ ಬರಬೇಕಿತ್ತಲ್ವ, ನೈಟ್ ಜರ್ನಿ ಮಾಡ್ಕೊಂಡು ವಾಪಸ್ಸು ನಾವು ಹೋದ್ವಿ. ರೂಮ್ ಖಾಲಿ ಮಾಡ್ಕೊಂಡು ಬಂದ್ವಿ. ಇದು ರಾಯಚೂರಿಗೆ ಬಸ್ಸನ್ನು ವೆಯ್ಟ್ ಮಾಡ್ತಾಯಿದ್ವಿ. ಮತ್ತು ಬಸ್ಸು ಸಿಕ್ತು, ರಾಯಚೂರಿಗೆ ಬಸ್ ಸಿಕ್ತು. ಫುಲ್ ಖಾಲಿ ಇತ್ತು, ಅದೇ ಒಂದು ಖುಷಿ. ಅಲ್ಲಿಗೆ ಬಸ್ ಸಿಗೋದೇ ಒಂದು ಪುಣ್ಯ. ಅದರಲ್ಲೂ ಖಾಲಿ ಬಸ್ ಸಿಕ್ತಲ್ಲಪ್ಪ ಅಂತ ಒಂದು ಸಖತ್ ಖುಷಿ ಆಯಿತು. ಅಲ್ಲಿಂದ ರಾಯಚೂರಿಂದ ಹೊರಟು ಸೀದಾ ಬೆಂಗಳೂರಿಗೆ ಬಸ್ ಸಿಕ್ತು. ಊಟ ಎಲ್ಲ ಮಾಡ್ಕೊಂಡ್ವಿ, ನೈಟ್ ಊಟ ಮಾಡಿಕೊಂಡು ಬೆಂಗಳೂರಿಗೆ ಬಸ್ ಸಿಕ್ತು. ಅಂದರೆ ನೆಲಮಂಗಲಕ್ಕೆ ಬೆಂಗಳೂರಿಗೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ಬಂದ್ವಿ. ರಾತ್ರಿ ಒಂದು 8:15ಗೆ ನಾವು ಬಸ್ ಹತ್ತಿದ್ದಕ್ಕೆ ಬೆಳಗ್ಗೆ 8 ಗಂಟೆಗೆ ಕರೆಕ್ಟಾಗಿ ನಾವು ನಮ್ಮ ಬೆಂಗಳೂರನ್ನು ಅಂದರೆ ನೆಲಮಂಗಲನ ರೀಚ್ ಆದ್ವಿ. ನೋಡಿ, ಇದೇ ನಮ್ಮ ನೆಲಮಂಗ್ಲಕ್ಕೆ ಬಂದಿದ್ದು ಬೆಳಗ್ಗೆ. ಆಲ್ರೆಡಿ ತುಮಕೂರು 6:37 ಆಗಿತ್ತು ಆಲ್ರೆಡಿ. ಕರೆಕ್ಟಾಗಿ 8:15ಗೆ ನಮ್ಮ ನೆಲಮಂಗ್ಲಕ್ಕೆ ಬಂದ್ವಿ. ಇದಾಗಿತ್ತು ನನ್ನ ಮಂತ್ರಾಲಯದ ವಿಡಿಯೋ. ನೆಕ್ಸ್ಟ್ ಮತ್ತೆ ಇನ್ನೊಂದು ಸತಿ ಯಾವುದಾದ್ರೂ ಎಲ್ಲಿಗಾದರೂ ಹೋದರೆ ಮತ್ತೆ ವಿಡಿಯೋವನ್ನು ಮಾಡಾಕ್ತೀನಿ. ನನ್ನ ವಿಡಿಯೋಗೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್ ಬಾಯ್.